ಏನ್ ತುಂಬಾ ಯೋಚನೆ ಮಾಡ್ತಾ ಇದೆಯಲ್ಲ? ನಿಮ್ಗೋಸ್ಕರನೇ. ಐ ಆಮ್ ಸಾರಿ ಸೀತಾ, ಬರೋ ಸ್ವಲ್ಪ ಲೇಟ್ ಆಯ್ತು. ಕುಮಾರ್, ನಾನು ನೀವು ಒಂದಾಗಿದ್ದು ನನಗೂ ನಿಮಗೂ ಆ ದೇವರಿಗೂ ಮಾತ್ರ ಗೊತ್ತಿತ್ತು. ಆದ್ರೆ ಈಗ ಎಲ್ರಿಗೂ ಗೊತ್ತಾಗೋ ಸಮಯ ಬಂದಿದೆ. ಏನಂದ್ರೆ? ನನ್ಗೀಗ 3 ತಿಂಗಳು. ಸೀತಾ, ನಿಜ ಹೇಳ್ತಾ ಇದೀಯಾ? ಥ್ಯಾಂಕ್ ಯು ಸೀತಾ. ಮೂಢನಂಬಿಕೆಯಿಂದ ಕಣ್ಣು ಮುಚ್ಕೊಂಡು ಕೂತಿದ್ ನಮ್ಮ ತಂದೆಗೆ ನಮ್ಮ ವಂಶೋದ್ಧಾರಕ ಹುಡ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಸೀತಾ, ಇನ್ನ ನಿನ್ನ ಮದ್ವೆಗೆ ಯಾವ ತಡೆನೂ ಇಲ್ಲ. ಖಂಡಿತ ನಾನು ನಿನ್ ಮದ್ವೆ ಆಗ್ತೀನಿ. ಇವತ್ತೇ ಅಪ್ಪನ ಜೊತೆ ಈ ವಿಷಯ ಮಾತಾಡ್ತೀನಿ. ನೀನು ಇಷ್ಟೊತ್ತಾದ್ರೂ ಕುಮಾರ್ ಬರ್ಲಿಲ್ವೇ? ನಾನು ಎಸ್ಟೇಟ್ ಆಫೀಸ್ ಫೋನ್ ಹಚ್ಚನ್ರಿ, ಅವ್ರ ಆಗ್ಲೇ ಹೊಂಟಾರಂತ್ರಿ. ನಮ್ಮ ಶಕ್ತಿ ಯಜಮಾನರಿಗೆ ಬಂಗ್ಲಾ ಅವಡೆ ಎಸ್ಟೇಟ್ ಅಲ್ಲಿ ಇರೋದಕ್ಕೆ ரொம்ப ಮನುಷ್ಯ. ಹೌದ್ರಿ ಡ್ಯಾಡಿ. ಕುಮಾರ್ ಬಂದೇನಪ್ಪ? ಬಂದಾರು ಚನ್ನಬಸವನವರು ಟ್ರಂಕ್ ಕಾಲ್ ಮಾಡಿದ್ರು, ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಯಾವ್ದೋ ಕಾಫಿ ಟೆಂಡರ್ ವಿಷಯ ಅಂತೆ. ಬರ್ತೀನಿ. ಡ್ಯಾಡಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು. ನಾಳೆ ಬರ್ತೀನಲ್ಲ, ನಿಧಾನ ಮಾತಾಡೋ ಮರಿ. ಬರ್ಲಾ? ಕುದುರಪ್ಪ ಇಲ್ಲ ಶಕ್ತಿ ಯಜಮಾನಕ್ಕೆ ಸರಿಯಾಗಿ ನೋಡಿಕೊಳ್ಳಡ. ಕುದುರಪ್ಪ ಇಲ್ಲೇ எனக்கே குதிரை இன்ஜெக்ஷன் கொடுத்து என்னையே குதிரை ஆக்கிருக்கியா? எனக்கு நாய் பிசுக்கு கொடுத்து உன்னை நாய் ஆக்கறேன்னு நோடு. பாருடா வா. ಏ ಬಟ್ಟ, ಏನಾರು ತಿನ್ಲಿಕ್ಕೆ ಕೊಡುವ ಮಾರಾಯ. குதிரப்பையிலே இன்னைக்கு டிபன் இல்லடா, ಬರೀ ಬಿಸ್ಕತ್. சாவಡ್றியா? ತಿನ್ಲಿಕ್ಕಿಲ್ಲೇನು ಬಿಸ್ಕತ್ತ? ಬರೀ ಬಿಸ್ಕತ್. ಅದು ಕೊಡಪ್ಪ, ಹೊಟ್ಟೆ ಹಸಿಕತ್ತ. அது பெரிய ಯಜಮಾ பாரிலிருந்து கொண்டு வந்திருக்கிற பிஸ்கத். சாப்பிடு, எல்லாம் சாப்பிடு சாப்பிடு, தின்னு, எல்லாம் தின்னுற. ವೇಷ ಕಟ್ಟು. பாரில் ಯಜಮಾ கொண்டு வந்திருக்கிறது பாத்தியா? சாப்பிடு. எல்லாம் கொடுக்குற. தின்னு தின்னு. ಕುಡಿಯೋಕ್ ನೀಡ್ಕೊಳ. ನೀರು சாப்பிடக்கூடாதுடா, அது டேஸ்ட் ஓடி விடுதுடா. நீರು சாப்பிடக்கூடாது, சாப்பிடக்கூடாது. ಮೂಲೆಗಂಡ ಸಾಕು, ಮೂಗಿ ನೋಡಿ ಮೂತ್ರ ಬೇಯುವುದು. என்ன ಚಟ್ಟ ಬಂಗಲಕ್ಕೆ ಬಂದು ಪಟ್ಟಿ ಕೆಲಸ ಮಾಡಲ್ಲ. ಕಣ್ಣು ಬಿಡ್ರ ಪನ್ನ ಪ್ಯಾನನೆ ಚಿನ್ನ. ಏನಾಯ್ತು? ஆகிறது என்ன நல்ல என்ன மாடில எனக்கு குதிரை இன்ஜெக்ஷன் கொடுத்து என்னை குதிரை ஆக்கினா நான் சும்மா விடுறேனா? இவனுக்கு நாய் பிச்சுக்கத்தை கொடுத்து இவனை நாயை ஆக்கிருக்கிற. அந்த பிச்சுக்கத்துல உள்ள இறக்குற வரைக்கும் ஜீரணம் ஆகிற வரைக்கும் இவன் நாய் தான். ಸಲಾಮ್ ಅಲೈಕುಂ ಚಾಚಾ. ಜೀ ತೇರಾ ಹೋ ಬೇಟಾ. ಹೇಗಿದೆ ಗೌರಿ? ಅಣ್ಣ, ನಿನ್ನಂತ ಅಣ್ಣ ಇರುವಾಗ ನನ್ಗೇನೇನ ಕೊರತೆ? ಬೇಟಾ ಜಗನ್, ನೀನ್ ಜೈಲ್ಗೆ ಹೋದ್ಮೇಲೆ ದಿನ 100 ಸಲ ಅಣ್ಣ ಅಣ್ಣ ಅಂತ ಜಪ ಮಾಡ್ತಾ ಇತ್ತು. ಈಗ ನಿನ್ ಮುಖ ನೋಡಿದ್ಮೇಲೆ ಇವಳಿಗೆ ಎಷ್ಟು ಸಂತೋಷವಾಗಿದೆ. ಬಾಣ ಊಟ ಮಾಡುವಂತೆ. ಹಾ ನಡಿಯಮ್ಮ. ಆ ಜೈಲಲ್ಲಿ ಹಿಟ್ಟು ಮುದ್ದೆ ತಿಂದು ತಿಂದು ನಾಲ್ಗೆಲ್ಲ ಮರಗಟ್ಟು ಹೋಗ್ಬಿಟ್ಟಿದೆ. ನಡಿ ಚಾಚಾ.
ಹಲೋ ಡಾಕ್ಟರ್, ಇಲ್ಲಿ ಸೀತಾ ಅನ್ನೋ ಪೇಷಂಟ್ಗೆ ತುಂಬಾ ಸೀರಿಯಸ್ ಆಗಿದೆ, ಬೇಗ ಬನ್ನಿ. ಡಾಕ್ಟರ್, ಐ ಆಮ್ ಸಾರಿ ಮಿಸ್ಟರ್ ರಾವ್. ಸೀತಾ ಮೊದಲೇ ಅನಿಮಿಯಾ ಪೇಷಂಟ್. ಕಾಲದ್ದಕ್ಕೆ ಬ್ಲಡ್ ಕಂಪ್ಲೀಟ್ ಹೋಗಿ ಅಭಾಷಣ ಆಗಿ ಸತ್ತೋದ್ಲು. ಡಾಕ್ಟರ್, ಆಕೆಗೆ ಇನ್ನೂ ಮದುವೆನೇ ಆಗಿಲ್ಲ, ಅಭಾಷಣೆ. ಮತ್ತೆ ಸೀತಾ 3 ತಿಂಗಳು ಗರ್ಭಿಣಿ ಆಗಿದ್ಲು. ಸೀತಾ 3 ತಿಂಗಳು ಗರ್ಭಿಣಿ ಆಗಿದ್ಲೆ. ಈ ವಿಷಯನ ಅವ್ರ ತಂದೆ ತಾಯಿಗಳಿಗೆ ನಾನು ಹ್ಯಾಕ್ ತಿಳಿದು? ಎಳಿಬಿಡಿ ಎಳಿಬಿಡಿ, ಸ್ವಲ್ಪ ರಿಂಗ್ ಹಾಕಿ. ಎಳಿಬಿಡಿ ಎಳಿಬಿಡಿ, ಈ ಕಡೆ ಹೋಗಿರಿ. ಹಾಗೆ ಡಾಕ್ಟರ್ ಭಾಗ್ಯ, ಇವ್ರ ಬ್ಲಡ್ ಎಕ್ಸಾಮಿನ್ ಮಾಡಿ ರಿಪೋರ್ಟ್ ನನಗೆ ಕಳಿಸಿ. ಡಾಕ್ಟರ್, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ ಮಿಸ್ಟರ್ ಕುಮಾರ್. ಆ ಗೀತಾ ಮೇಸ್ಟ್ರಿಗೆ ಫೋನ್ ಮಾಡಿ, ಸೀತಾ ಅಂತ ಇರ್ತಾರೆ, ಅವ್ರನ್ನ ಸ್ವಲ್ಪ ಕರೆಸ್ತೀರಾ? ಸೀತಾನಾ? ಹಾ. ಐ ಆಮ್ ಸಾರಿ ಕುಮಾರ್. ಯಾಕೆ? ಆಕೆಗೆ ಅಭಾಷಣ ಆಯ್ತು, 4 ದಿನ ಆಯ್ತು ಸತ್ತೋಗಿ. ಡಾಕ್ಟರ್, ವಾಟ್ ಯು ಮೀನ್ ಬೈ ದಟ್? ನೀವೇನ್ ಹೇಳ್ತಾ ಇದ್ದೀರಾ? ನೀವೇನ್ ಹೇಳ್ತಾ ಇದ್ದೀರಾ ಹೇಳಿ? ಹೌದು ಕುಮಾರ್, ಆಕೆ ಇದೇ ಬೆಡ್ ಮೇಲಿದ್ಲು, ನಾನೇ ಟ್ರೀಟ್ ಮಾಡಿದ್ದು. ಸೀತಾ, ಎಂತ ಕೆಲಸ ಮಾಡ್ಕೊಂಡೆಮ್ಮ, ಎಂತ ಕೆಲಸ ಮಾಡ್ಬಿಟ್ಟೆಮ್ಮ. ಮಗುವ ಮುಂಚೆ ಮಗನ್ ತಾಯಿ. ಅಯ್ಯೋ, ಶವನ ಕಳ್ಸೋಕೆ ಅನಾನುಕೂಲ ಆಗಿದ್ರಿಂದ ದಹನ ಕ್ರಿಯೆನ ಇಲ್ಲೇ ಮಾಡ್ಬೇಕಾಗಿ ಬಂತು. ಈ ನೋವು ತಡ್ಕೊಳ್ಳೋ ಶಕ್ತಿ ಆ ದೇವ್ರ ನಿಮಗ್ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇತಿ ಭುಜಂಗನ ಕೊಲೆಗಳಿಗೆ ಮುಖ ಸಹ ನೋಡಿಲ್ವಲ್ಲಮ್ಮ. ಅಯ್ಯೋ, ಏನಂದ್ರೆ? ಅಯ್ಯೋ, ನನ್ ಮಗಳ ಬಾಳ್ನ ಹಾಳು ಮಾಡಿದ್ದು ಅಲ್ರಿ, ನನ್ ಮಾಂಗಲ್ಯನು ಕಿತ್ಕೊಂಡ್ಬಿಟ್ನಲ್ಲೇ, ನನ್ ಮಾಂಗಲ್ಯನು ಕಿತ್ಕೊಂಡ್ಬಿಟ್ನಲ್ಲ. ಅಮ್ಮ, ಅಪ್ಪನ ದೇಹ ನಾನೇ ಮಾಡಿ ಹೇಳ್ತಾ ಇದ್ದೀನಿ. ನೀನು ಕುಂಕುಮ ಅಳಿಸಿ ಸೀತಕ್ಕನ ಬಾಳ್ನ ಸರ್ವನಾಶ ಮಾಡಿ ನಮ್ಮ ಸಂಸಾರನ ಯಾರು ನುಚ್ಚಿರೋರು ಮಾಡಿದ್ನೋ ಅವನು ಬಾಳನ್ನ ಛಿದ್ರ ಛಿದ್ರ ಮಾಡ್ಲಿಲ್ಲ. ಅದುವರೆಗೂ ನನಗೆ ಸಮಾಧಾನ ಇರೋದಿಲ್ಲಮ್ಮ, ನನಗೆ ಸಮಾಧಾನ ಇರೋದಿಲ್ಲ. ಪಾರ್ವತಿ, ಎಂತ ಕೆಲಸ ಮಾಡ್ಕೋತಿದ್ದೆ? ನನ್ ಬಿಟ್ಬಿಡೋಣ, ಯಾಕೆ ಕಾಪಾಡ್ದೆ? ನನ್ ತಾಯಿ ಬಿಟ್ಬಿಡು. ಪಾರ್ವತಿ, ಅಂತ ಕಷ್ಟ ನಿನ್ಗೇನ್ ಬಂತು? ವರದಕ್ಷಿಣೆ ಹಣ 5,000 ರೂಪಾಯಿ ಕೊಡ್ಲಿಲ್ಲ ಅಂತ ನಮ್ಮತ್ತೆ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ಅಷ್ಟೊಂದು ದುಡ್ಡು ಎಲ್ಲಿಂದ ತಲ್ಲಿಂತ ನಮ್ ತಂದೆ ಒದ್ದಾಡ್ತಿದ್ದಾರೆ. ಅದರಿಂದ ನಂಗೆ ದಿಕ್ಕೇ ತೋಚ್ತಿಲ್ಲ. ಅದಕ್ಕೆ ನಾನೇ ಸತ್ತು ಹೋಗ್ಬಿಟ್ರೆ ಇಬ್ಬರ ಕಷ್ಟನೂ ತಪ್ಪುತ್ತೆ ಅಂತ ನಾನೇ ಸಾಯಕ್ ಬಂದೆ. ಜಗನ್, ಜಗನ್, ಏನೋ ಮಲೇಶಿ, ನಮ್ಮ ಹೊಟ್ಟಿಲಿ ಯಾರೋ ಗಂಡಸ ಇಲ್ಲ ಅಂತ ಯಾರೋ ಬಂದು ಸವಾಲಾಗ್ತಾವ್ರೆ. ಸವಾಲ? ಯಾರೋ? 3 ಜನ ದಾಂಡಿಗರು ಒಳ್ಳೆ ರಾಕ್ಷಸಿ ತಂಗವ್ರೆ. ಅವ್ರು ಗೆದ್ರೆ 10,000 ರೂಪಾಯಿ ಬಹುಮಾನ ಅಂತೆ. ಆಗ? ಹೌದು. ಮಲೇಶಿ, ನೀನ್ ಈಕೆ ಕರ್ಕೊಂಡು ಮನೆಗೆ ಹೋಗು. ನೋಡಮ್ಮ, ನಿನ್ನ ಗಂಡನ ಮನೆ ಕಳಿಸೋ ಏರ್ಪಾಡು ನಾನು ಮಾಡ್ತೀನಿ. ಕರ್ಕೊಂಡೋಗಿ ನೀನು.
ನೀವೇನ್ ಹೆದರ್ಕೋಬೇಡಿ ಚಾಚಾ. ಅಣ್ಣ ಜಗನ್, ಶಾಬಾಷ್ ಜಗನ್, ಶಾಬಾಷ್. ನಾನು ನಿನ್ನ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ಮಾಫ್ ಕೊಡ ಸಾಬ್, ಮಾತಾಡೋದೇನಿದ್ರು ಆಮೇಲೆ. ಈಗ ಅರ್ಜೆಂಟ್ ಆಗಿ ಹಣ ತಗೊಂಡೋಗಿ ಒಬ್ರು ಕೊಡದೆ ಹೋದ್ರೆ ಅವ್ರ ಸಂಸಾರನ ಹಾಳಾಗೋಗುತ್ತೆ. ಆಮೇಲೆ ನೋಡ್ತೀನಿ. ಬರ್ತೀನಿ ಚಾಚಾ. ಅಪ್ಪಾಜಿ, ಇದ್ರಲ್ಲಿ 10,000 ರೂಪಾಯಿ ಇದೆ. 5,000 ರೂಪಾಯಿ ವರದಕ್ಷಿಣೆ ಕೊಟ್ಟು ಇನ್ನು 5,000 ರೂಪಾಯಿ ಪಾರ್ವತಿಗೆ ಸೀರೆ ಒಡವೆ ತೆಗೆಸ್ಕೊಡಿ. ನಿನ್ ನಿಜವಾಗ್ಲೂ ಮನುಷ್ಯ ಅಲ್ಲ. ನಮ್ಮ ಮೊಹಲ್ಲಾಗೆ ದೇವ್ರು. ಹಾಳಾಗಿ ಹೋಗ್ಬಿಡ್ತಿದೀನಿ, ನಮ್ ಸಂಸಾರನ ಕಾಪಾಡ್ಬಿಟ್ಟೆ. ನಿನ್ ಋಣನ ಹೇಗಪ್ಪ ತೀರಿಸ್ಲಿ? ಏನ್ ಮಾಡ್ತಾ ಇದ್ದೀರಾ ನೀವು? ಅಪ್ಪಾಜಿ, ನಾನ್ ನಿಮ್ಗಿಂತ ವಯಸ್ಸು ಚಿಕ್ಕವನು. ನೀವು ನನಗೆ ನಮಸ್ಕಾರ ಮಾಡ್ಬೋದಾ? ನಿಮ್ ನಮಸ್ಕಾರ ಏನಿದ್ರು ಆ ದೇವ್ರಿಗೆ ಮಾಡಿ. ಅಣ್ಣ ಹೋಗ್ಬಿಡ್ ಬಾಮ್ಮ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಈಗ ಹೇಳಿ ಸಾಬ್. ಜಗನ್, ನಾನು ಗಿರಿಧಾಮ ಎಸ್ಟೇಟ್ ಮಾಲೀಕ. ನನ್ನ ಸರಹದ್ನಲ್ಲಿ ಸಂಗ್ರಾಮನು ಒಬ್ಬ ದೊಡ್ಡ ರೌಡಿ ಊರ್ನವರಿಗೆಲ್ಲ ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಾ ಎಷ್ಟೋ ಜನ ಹೆಣ್ಮಕ್ಳು ಮಾನ ಹಾಳು ಮಾಡಿದ್ದಾನೆ. ಅವನು ಹಿಡಿಕೋದ ಪೊಲೀಸ್ ಆಫೀಸರ್ಗಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಗುಂಡಿಟ್ಟು ಸಾಯಿಸಿದ್ದಾನೆ. ಅವನು ಸೊಕ್ಕಡಗಿಸೋದಕ್ಕೆ ಒಬ್ಬ ಬಲಶಾಲಿ ಬೇಕು ಅಂತ ಹೇಳಿ ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ. ಇವತ್ತು ನಿನ್ನ ಬಲಾನ ನನ್ನ ಕಣ್ಣಾರೆ ನೋಡಿದೆ. ನಿನಗೆ ಎಷ್ಟು ಸಂಬಳ ಬೇಕಾದ್ರೂ ಕೊಡ್ತೀನಿ. ನೀನ್ ನನ್ನ ಎಸ್ಟೇಟಲ್ಲಿ ಕೆಲಸಕ್ಕಿರ್ಬೇಕು. ನಾಯಿ ಸಾಬ್, ನಾಯಿ. ನನ್ನ ಚಾಚಾ, ನನ್ನ ತಂಗಿನ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ. ಬೇಟಾ ಜಗನ್, ಹಿಂದೂ ಮಗನಾಗಿ ನೀನ್ ಇಷ್ಟೇನಾ ತಿಳ್ಕೊಂಡಿರೋದು? ದುಷ್ಟರಿಂದ ಋಷಿಗಳನ್ನ ಕಾಪಾಡೋದಕ್ಕೆ ರಾಮ ಚಿಕ್ಕ ವಯಸ್ಸಿನಲ್ಲೇ ಕಾಡ್ಗೆ ಹೋಗಿರ್ಲಿಲ್ಲ? ಅಣ್ಣ, ನನ್ನ ಹಾಗಿರೋ ಅಕ್ಕ ತಂಗಿರ ಮಾನ ನಿನ್ನಿಂದ ಉಳಿಯುತ್ತೆ ಅನ್ನೋವಾಗ ಹೋಗಲ್ಲ ಅನ್ಬೇಡ ಅಣ್ಣ. ಜಗನ್, ನೀನೇನು ಯೋಚನೆ ಮಾಡಬೇಡ. ನಿಮ್ ಚಾಚಾ, ನಿನ್ ತಂಗಿ ಎಲ್ಲ ನಮ್ಮ ಎಸ್ಟೇಟಲ್ಲೇ ಇರ್ಬೋದು. ಆಗ್ಲಿ ಸಾಬ್, ಬರ್ತೀನಿ. ಶಾಬಾಸ್. ವೆರಿ ಗುಡ್.